ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ದೇವರ ಕೋಣೆಯು ದೈವಿಕ ಶಕ್ತಿಯನ್ನು ಹೊಂದಿರುವ ಮನೆಯ ಕೇಂದ್ರ ಭಾಗ. ಈ ಒಂದು ಕೋಣೆಯು ಸಂಪೂರ್ಣ ಮನೆಗೆ ಧನಾತ್ಮಕತೆಯನ್ನು, ದೈವಿಕ ಶಕ್ತಿಯನ್ನು ರವಾನೆ ಮಾಡುತ್ತೆ. ಆದರೆ ದೇವರ ಕೋಣೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಕೂಡ ಇಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಕೆಲವರು ಆ ವಸ್ತುಗಳನ್ನು ತಿಳಿದೇ ಅಥವಾ ತಿಳಿದೇನೋ ಇಟ್ಟು ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಯಾವ ವಸ್ತುಗಳನ್ನು ನಾವು ದೇವರ ಮನೆಯಲ್ಲಿ ಇಡಬಾರ್ದು ಅನ್ನೋದನ್ನು ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಜನರು ತಮ್ಮ ಮನೆಗಳಲ್ಲಿ ದೇವರ ಕೋಣೆಯನ್ನು ಇಟ್ಕೊಂಡಿರ್ತಾರೆ. ಏಕೆಂದರೆ ಈ ದೇವರ ಕೋಣೆಯು ಮನೆಗೆ ಧನಾತ್ಮಕತೆಯನ್ನು, ದೈವಿಕ ಶಕ್ತಿಯನ್ನು ಆಕರ್ಷಿಸುವಂಥ ಒಂದು ಕೇಂದ್ರ ಬಿಂದು ಅಂತ. ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಡೋದ್ರಿಂದ ದೇವರ ಆಶೀರ್ವಾದ ನಮಗೆ ಸಿಗೋದಿಲ್ಲ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳು ನಮಗೆ ಹೇಗೆ ದೈವಿಕ ಶಕ್ತಿಯನ್ನು ತಂದುಕೊಡುತ್ತದೆ, ಹಾಗೆ ಕೆಲವು ವಸ್ತುಗಳು ದೇವರ ಕೋಣೆಯಲ್ಲಿ ಇದ್ದರೆ ಬರೀ ಅದರಿಂದ ಕೆಟ್ಟ ಪರಿಣಾಮಗಳೇ ತಂದೊಡ್ಡುತ್ತೆ. ಹಾಗಾಗಿ ಮನೆಗಳಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ಕಾರಣವಾಗುತ್ತೆ. ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಡಲೇಬಾರದು. ಇಟ್ಟರೆ ಅದರಿಂದ ಅಶುಭ ಫಲಗಳು ಸಿಗುತ್ತೆ. ಮೊದಲನೆಯದಾಗಿ ಈ ಚೂಪಾದ ಮೊನಚಾದಂಥ ವಸ್ತುಗಳು. ದೇವರ ಕೋಣೆಯಲ್ಲಿ ಕೆಲವರು ಈ ಕತ್ತರಿಗಳನ್ನು, ಹಾಗೆ ಚಾಕುಗಳನ್ನು, ಹೂವುಗಳನ್ನು ಕಟ್ ಮಾಡೋದಕ್ಕೆ, ಹಣ್ಣುಗಳನ್ನು ಕಟ್ ಮಾಡೋದಕ್ಕೆ ಅಂತ ಇಟ್ಟಿರ್ತಾರೆ. ಸೊ ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಬಾರ್ದು. ದೇವರ ಕೋಣೆಯನ್ನು ನಾವು ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಯುತವಾದ ಸ್ಥಳ ಅಂತ ಹೇಳ್ತೇವೆ. ದೇವ್ರ ಕೋಣೆಯಲ್ಲಿ ನಾವು ಶಾಂತಿಯನ್ನು ಪ್ರತಿನಿಧಿಸುವಂಥ ವಸ್ತುಗಳನ್ನೇ ಇಟ್ಕೋಬೇಕು. ಕೆಲವೊಮ್ಮೆ ನಾವು ಮರೆತು ಅಲ್ಲಿ ಚೂಪಾದಂಥ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಬಿಟ್ಟಿರ್ತೇವೆ. ಉದಾಹರಣೆಗೆ ಚಾಕು, ಕತ್ತರಿ, ಸೂಜಿ, ಈ ಹೂಗಳನ್ನು ಕಟ್ಟೋದಕ್ಕೆ, ಪೋಣಿಸೋದಕ್ಕೆ ಅಂತ ಸೂಜಿ ದಾರನ್ನು ಕೂಡ ಅಲ್ಲೇ ಇಟ್ಟಿರ್ತೀವಿ. ದೇವರ ಕೋಣೆಯಲ್ಲಿ ಇಟ್ಟಂಥ ಈ ವಸ್ತುಗಳು ದೇವರ ಕೋಣೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಒಂದು ಘರ್ಷಣೆಗೆ ಕಾರಣ ಆಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ನಡುವೆ ಜಗಳಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಅಂತಹ ಒಂದು ಚೂಪಾದ ವಸ್ತುಗಳನ್ನು ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ. ನೀವು ದೇವರ ಮನೆಯಿಂದ ಹೊರಗಡೆ ಅದನ್ನೇನೇ ಉಪಯೋಗಿಸೋದಿದ್ರು ಉಪಯೋಗಿಸ್ಬಿಟ್ಟು ಬೇರೆ ಕಡೆ ತೆಗೆದಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಆದರೆ ದೇವರ ಮನೆಯಲ್ಲಿ, ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಚೂಪಾದ ವಸ್ತುಗಳನ್ನು ಇಡಬಾರ್ದು. ಹಾಗೆಯೇ ಬೆಂಕಿ ಕಡ್ಡಿ ಮತ್ತು ಸುಟ್ಟ ಸಾಸಿವೆ ಬೀಜಗಳು. ಶಾಸ್ತ್ರದ ಪ್ರಕಾರ ದೇವರ ಒಂದು ಕೋಣೆಯಲ್ಲಿ ನಾವು ಬೆಂಕಿ ಕಡ್ಡಿಗಳನ್ನು ಅಥವಾ ಸುಟ್ಟಿರುವಂಥ ಸಾಸಿವೆ ಬೀಜಗಳನ್ನು ಬಿಟ್ಟಿರ್ತೇವೆ. ಸೊ ಇವುಗಳನ್ನು ಇಡಬಾರ್ದು. ಈ ಎರಡೂ ವಸ್ತುಗಳು ಮನೆಯ ಒಂದು ದೇವರ ಕೋಣೆಯಲ್ಲಿ ಇಡೋದ್ರಿಂದ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ಹಾಗೆ ಬೆಂಕಿ ಪೊಟ್ಟಣ ಆಗಿರ್ಬೋದು, ಬೆಂಕಿ ಕಡ್ಡಿಗಳಾಗಿರ್ಬೋದು, ಇವುಗಳನ್ನು ನಾವು ದೇವರ ಮನೆಯಲ್ಲಿ ಇಡಬಾರ್ದು. ಅವುಗಳನ್ನು ನಾವು ದೀಪವನ್ನು ಹಚ್ಚೋದಕ್ಕೆ ಬಳಸ್ಕೊಂಡ್ಬಿಟ್ಟು ಅದನ್ನು ಸಪ್ರೇಟಾಗಿ ನಾವು ಎತ್ತಿಡಬೇಕು. ಹಾಗೆ ನಾವು ದೇವರ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಕೆಲವು ಬಟ್ಟೆಗಳನ್ನು ಯೂಸ್ ಮಾಡ್ತೀವಿ. ಸೊ ಬಟ್ಟೆಗಳನ್ನು ನಾವು ದೇವರ ಕೋಣೆಯನ್ನು ಒರೆಸೋದಕ್ಕೆ ಯೂಸ್ ಮಾಡಿದ್ಮೇಲೆ ಅದನ್ನು ಸ್ವಚ್ಛವಾಗಿ ತೊಳೆದುಬಿಟ್ಟು ಇಡಬೇಕು. ಕೊಳಕಾದಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ನಾವು ದೇವರ ಮನೆಯಲ್ಲಿ ಇಡಬಾರ್ದು. ದೇವರ ಕೋಣೆ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂತಹ ಕೋಣೆ. ಏಕೆಂದರೆ ದೇವರ ಕೋಣೆಯಲ್ಲಿ ದೇವರು, ದೇವತೆಗಳು ನೆಲೆಸಿರ್ತಾರೆ. ದೇವರ ಕೋಣೆಯಲ್ಲಿ ಕೊಳಕು ಬಟ್ಟೆಗಳಿಡೋದ್ರಿಂದ ಅದು ದೇವರ ಒಂದು ಪಾವಿತ್ರತೆಯನ್ನು ಹಾಳು ಮಾಡುತ್ತೆ. ಹಾಗಾಗಿ ದೇವರ ಕೋಣೆಯಲ್ಲಿ ಕೊಳಕು ಬಟ್ಟೆ, ಹರಿದಂತಹ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ. ಇಟ್ಟಿದ್ರೆ ತಕ್ಷಣ ಅದನ್ನು ತೆಗೆದುಹಾಕಿ. ದೇವರ ಕೋಣೆಯಲ್ಲಿ ಕೊಳಕು ಬಟ್ಟೆಯನ್ನು ಇಡುವುದಾಗಲಿ, ಕೊಳಕು ಬಟ್ಟೆಯಿಂದ ದೇವರ ಫೋಟೋ ಅಥವಾ ವಿಗ್ರಹವನ್ನು ಒರೆಸೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಿಂದ ಮಲಿನ ಆಗುತ್ತೆ. ದೇವರಿಗೆ ಒಂದು ಸ್ವಚ್ಛತೆಗೆ ನಾವು ಒಂದು ಅಪವಿತ್ರ ಮಾಡಿದ ಹಾಗಾಗುತ್ತೆ. ಹಾಗಾಗಿ ಸ್ವಚ್ಛವಾದಂಥ ಬಟ್ಟೆಗಳನ್ನು ನೀವು ಫೋಟೋ ಒರೆಸೋದಕ್ಕೆ, ವಿಗ್ರಹಗಳನ್ನು ಒರೆಸೋದಕ್ಕೆ
ಬಳಸಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ದೇವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಬೇಡಿ. ಇಟ್ಟಿದ್ದರೆ ಅಕಸ್ಮಾತ್ ನೀವು ತಕ್ಷಣವೇ ಅದನ್ನು ತೆಗೆದು ಹಾಕಬೇಕು. ಅಂದರೆ ದೇವರ ಕೋಣೆಯಿಂದ ಹೊರಗೆ ಅದನ್ನು ಇಡಬೇಕು. ನೋಡಿದ್ರಲ್ಲ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.